ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಧನು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಕನ್ನಡ ಚಿತ್ರರಂಗಕ್ಕೆ ಇದು ಭರಿಸಲಾರದ ನಷ್ಟ. ಸರೋಜಾ ದೇವಿ ಅವರು ಇನ್ನಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು? ಏನು ಡೀಟೇಲ್ಸ್ ಇದೆ ಧನು? ಎಸ್ ಪ್ರೇಮ್, ಈಗಾಗಲೇ ಚಿತ್ರರಂಗದಲ್ಲಿ 7 ದಶಕಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿದಂತವರು ಹಿರಿಯ ನಟಿ ಬಿ ಸರೋಜಾ ದೇವಿ. ಸಾಕಷ್ಟು ಸಿನಿಮಾಗಳಿಗೆ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಸಿನಿಮಾ ರಂಗದಲ್ಲೂ ಕೂಡ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತವರು ಬಿ ಸರೋಜಾ ದೇವಿ ಅವರು. ತಮ್ಮ 17ನೇ ವಯಸ್ಸಿನಲ್ಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿರ್ತಾರೆ. ಭೀಷ್ಮ ಹೊನ್ನಪ್ಪ ಭಾಗವತರ ಅವರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತವ್ರು 1955ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 57ರಲ್ಲಿ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ತದನಂತರ ತಮಿಳು, ಹಿಂದಿ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತವ್ರು. 87 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಇತ್ತೀಚೆಗೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾದಲ್ಲೂ ಕೂಡ ಒಂದು ಮುಖ್ಯವಾದ ಪಾತ್ರವನ್ನ ನಿರ್ವಹಿಸಿದಂತವ್ರು ಬಿ ಸರೋಜಾ ದೇವಿ ಅವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಮಲ್ಲೇಶ್ವರಂನಲ್ಲಿ ವಾಸ ಆಗಿದ್ರು. 87 ವರ್ಷದ ಏನ್ ಬಿ ಸರೋಜಾ ದೇವಿ ಇವತ್ತು ಇಲ್ಲ ಅನ್ನೋದು ಈಗ ಇಡೀ ಚಿತ್ರರಂಗಕ್ಕೆ ಅವ್ರಿಗೆ ಅರ್ಗಿಸಿಕೊಳ್ಳದಾದಂತಹ ಒಂದು ವಿಷಯ ಆಗಿರ್ತಕ್ಕಂಥದ್ದು. ಈ ಒಂದು ವಿಷಯವನ್ನ ಕೇಳಿದಂತ ಇಡೀ ಇಂಡಸ್ಟ್ರಿ ಕೂಡ ಒಂದ್ ರೀತಿಯಾಗಿ ಅವ್ರಿಗೆ ಶೋಕದಂತ ಇರತಕ್ಕಂಥದ್ದು. ಸರೋಜಾ ದೇವಿ ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಸುಮಾರು 60 ವರ್ಷಕ್ಕೂ ಹೆಚ್ಚು ಕಾಲವನ್ನ ಇಂಡಸ್ಟ್ರಿಯಲ್ಲೇ ಕಳೆದಂತವ್ರು ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ಅಂತಾನೆ ಹೇಳ್ಬೋದು. ಈಗ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಯಸ್ಸಹಜ ಕಾಯಿಲೆ ಇತ್ತು. ಹಾಗಾಗಿ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅಂತಾನೆ ಹೇಳ್ಬೋದು ಪ್ರೇಮ್. ಧನು, ಈಗ ಸರೋಜಾ ದೇವಿ ಅವರು ಆಸ್ಪತ್ರೆಯಲ್ಲಿ ನಿಧನರಾಗಿರೋದಾ ಅಥವಾ ಮನೆಯಲ್ಲ? ಜೊತೆಗೆ ಅಂತ್ಯಕ್ರಿಯೆಗೆ ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ? ಸಿನಿರಂಗದ ಗಣ್ಯರೇನಾದ್ರೂ ಬರ್ತಾ ಇದ್ದಾರಾ? ಎಸ್, ಈಗಷ್ಟೇ ಮಾಹಿತಿ ಸಿಕ್ಕಿರೋದ್ರಿಂದ ಇನ್ನು ಮುಂದಿನ ವೇಳೆಯಲ್ಲಿ ಈಗ ಅದಕ್ಕೆ ತಯಾರಿಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅನ್ನೋದೊಂದು ಸದ್ಯದ ಮಾಹಿತಿ ಪ್ರಕಾರ ಈಗ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ರು ಅನ್ನೋ ಒಂದು ಮಾಹಿತಿ ಖಾಸಗಿ ಆಸ್ಪತ್ರೆಯಲ್ಲಿ. ಇನ್ನು ಕೆಲವೇ ಹೊತ್ತಲ್ಲಿ ಇದಕ್ಕೆ ಅಂತ್ಯಕ್ರಿಯೆ ಆಗ್ಲಿ ಮತ್ತೆ ಏನಾದ್ರು ಸಾರ್ವಜನಿಕ ದರ್ಶನಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಇರುತ್ತೆ ಅನ್ನೋದನ್ನು ಕೂಡ ಇನ್ನ ಕೆಲವೇ ಕ್ಷಣಗಳಲ್ಲಿ ತಿಳಿದು ಬರ್ಲಿದೆ ಪ್ರೇಮ್. ಓಕೆ ಧನು, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.